ನಮಸ್ಕಾರ ಸ್ನೇಹಿತರೆ, ವಿಡಿಯೋ ನೋಡ್ತಿರೋ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರಕರಣ ದಾಖಲು ಎಂಬ ಕೊಲೆ ಕೇಸ್ನ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಇರುತ್ತೆ, ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ಸಮಯ ಮಧ್ಯಾಹ್ನ 2 ಗಂಟೆ ಆಗಿರುತ್ತೆ. ಬೆಂಗಳೂರಿನ ಹೊರವಲಯದ ಕೊಳಚೆ ಪ್ರದೇಶವೊಂದರಲ್ಲಿ ಅನಾಥ ಶವವೊಂದನ್ನು ಬೀದಿ ನಾಯಿಗಳು ಕಚ್ಚಿ ಎಳೆದಾಡ್ತಾ ಇರ್ತವೆ. ಆ ಕೊಳಚೆ ಪ್ರದೇಶದಿಂದ ಉಂಟಾದ ವಿಪರೀತ ವಾಸನೆ ಅಕ್ಕಪಕ್ಕದಲ್ಲಿ ವಾಸವಾಗಿದ್ದ ಜನರ ತಲೆಯನ್ನ ತಿರುಗುವಂತೆ ಮಾಡ್ತಾ ಇತ್ತು. ಯಾಕಂದ್ರೆ ಇಡೀ ಬೆಂಗಳೂರು ನಗರದ ಕಸವನ್ನ ತಂದು ಅಲ್ಲಿ ಸುರಿತಾ ಇದ್ರು. ಆ ಅತಿಯಾದ ವಾಸನೆ ಸೇವನೆ ಮಾಡಿ ಒಂದಿಷ್ಟು ಜನ ಭಯಂಕರ ಕಾಯಿಲೆಗೆ ಗುರಿಯಾಗಿರ್ತಾರೆ. ವಿಪರ್ಯಾಸ ಏನು ಅಂದ್ರೆ, ಒಬ್ಬ ಪತ್ರಕರ್ತ ಅಲ್ಲಿನ ಜನಗಳಿಗೆ ಆಗ್ತಾ ಇರೋ ಸಮಸ್ಯೆ ಕುರಿತು ಅಲ್ಲಿನ ಕಸವನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿಸ್ಬೇಕು ಅಂತ ಮಹಾನಗರ ಪಾಲಿಕೆಗೆ ಹಲವಾರು ಡಾಕ್ಯುಮೆಂಟ್ ಫೈಲ್ಗಳನ್ನ ಸಬ್ಮಿಟ್ ಮಾಡಿದ್ರು. ಆದ್ರೆ ಅದರಿಂದ ಯಾವುದೇ ಪ್ರಯೋಜನ ಆಗಿರ್ಲಿಲ್ಲ. ಎಷ್ಟೇ ದಿನಗಳು ಕಳೆದ್ರೂ ಸಮಸ್ಯೆಗೆ ಪರಿಹಾರ ಸಿಗದೇ ಇರೋದ್ರಿಂದ ಕೊಳಚೆ ಪ್ರದೇಶದ ಸಂಪೂರ್ಣ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಬಿಟ್ಟಂತ ವಿಡಿಯೋ ವೈರಲ್ ಆಗಿ ಅಲ್ಲಿನ ಜನಗಳಿಗೆ ಆಗ್ತಾ ಇರೋ ಸಮಸ್ಯೆ ಬಗ್ಗೆ ತೀವ್ರ ಪ್ರತಿಭಟನೆ ಶುರುವಾಗುತ್ತೆ. ಜನಗಳ ಆಕ್ರೋಶ ಕೂಡ ಮುಗಿಲು ಮುಟ್ಟುತ್ತೆ. ಯಾಕಂದ್ರೆ ವಿಡಿಯೋದಲ್ಲಿ ಅನಾಥ ಶವವೊಂದನ್ನ ಬೀದಿ ನಾಯಿಗಳು ಕಚ್ಚಿ ಎಳೆದಾಡ್ತಿರೋ ಭಯಂಕರವಾದ ದೃಶ್ಯಗಳು ಸೆರೆಯಾಗಿದ್ವು. ಕೂಡಲೇ ಅಲ್ಲಿಗೆ ಬಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಮೀಡಿಯಾದವರು ಸೇರಿ ಗಲಭೆ ಜೋರಾಗ್ತಾ ಇರುತ್ತೆ. ಕೂಡಲೇ ಬಾಡಿ ಇನ್ವೆಸ್ಟಿಗೇಷನ್ಗೆ ಸ್ಥಳಾಂತರ ಆದ್ಮೇಲೆ ಸೆಕ್ಷನ್ 302 ಅಡಿ ಶಿವಾಜಿನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಕೆಲವು ದಿನಗಳ ಹಿಂದೆ, ಸಮಯ ಬೆಳಗ್ಗೆ 6 ಗಂಟೆ, ಹೊಸಕೋಟೆ ಬಸ್ ಸ್ಟಾಪ್ ನಲ್ಲಿ 16 ಜನ ಹೊಸಕೋಟೆಯಿಂದ ವೈಟ್ ಫೀಲ್ಡ್ಗೆ ಸಾಗುವಂತ ಬಸ್ಸಿಗಾಗಿ ತುದಿಗಾಲಲ್ಲಿ ಕಾಯ್ತಾ ಇದ್ರು. ಅವತ್ತು ಸೋಮವಾರ ಆಗಿದ್ರಿಂದ ಸ್ಕೂಲಿಗೆ ಹೋಗುವಂತವ್ರು, ಕಾಲೇಜ್ಗೆ ಹೋಗುವಂತವ್ರು, ವ್ಯಾಪಾರ ಮಾಡುವಂತವ್ರು, ಹಾಗೆ ಆಫೀಸ್ಗೆ ಹೋಗುವಂತವ್ರು ಇನ್ನು ಮುಂತಾದವರು ಸೇರಿದಂತೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ತುಂಬಾ ರಶ್ ಇತ್ತು. ಅಷ್ಟು ಜನಗಳ ಮಧ್ಯೆ ಬಸ್ಸಿಗಾಗಿ ಕಾಯ್ತಾ ಇದ್ದ ಒಬ್ಬ ವಯಸ್ಸಾದ ವ್ಯಕ್ತಿ ನೋಡೋಕೆ ಗಟ್ಟಿಮುಟ್ಟಾಗಿಯೇ ಇದ್ದ. ನಂತರ ಬಸ್ ಬಂದು ನಿಂತಿದ್ದಷ್ಟೇ ಅಲ್ಲಿನ ಜನ ಜೇನುಹುಳುಗಳಂತೆ ಬಸ್ ಹತ್ತಿದ್ರು. ಈ ವಯಸ್ಸಾದ ವ್ಯಕ್ತಿ ಬಸ್ಸಿನಲ್ಲಿ ಕಾಲಿಟ್ಟೊಡನೆ ಕ್ಷಣಾರ್ಧದಲ್ಲೇ ಬಸ್ ಡೋರ್ನಿಂದ ಡ್ರೈವರ್ ಪಕ್ಕಕ್ಕೆ ತಂದು ನಿಲ್ಲಿಸಿದ್ರು. ಯಾಕಂದ್ರೆ ಅಷ್ಟೊಂದು ರಶ್ ಇತ್ತು. ಸುತ್ತಮುತ್ತ ನೋಡ್ತಾನೆ, ಯಾವ ಸೀಟು ಖಾಲಿ ಇರಲಿಲ್ಲ. ಅದೃಷ್ಟ ಎಂಬಂತೆ ತನ್ನ ಪಕ್ಕದಲ್ಲಿ ಕೂತಿದ್ದ 2 ವ್ಯಕ್ತಿಗಳಲ್ಲಿ ಒಬ್ಬರು ಬಸ್ಸಿನಿಂದ ಇಳಿಬೇಕಾಗಿರುತ್ತೆ. ಅವನು ಇಳಿದ ತಕ್ಷಣ ಅವನ ಸೀಟನ್ನ ಈತ ಕಬಳಿಸಿ ಕೂತ್ಕೊಂಡ. ನಂತರ ಪಕ್ಕದಲ್ಲಿ ಒಬ್ಬ ಕೂತಿದ್ದ ಆತನನ್ನು ನೋಡ್ತಾನೆ. ನೋಡೋಕೆ ಎತ್ತರವಾಗಿದ್ದ, ಅಗಲವಾದ ಮುಖ, ಬೆಕ್ಕಿನಂತೆ ಕಣ್ಣುಗಳು, ಹಾಗೆ ಗುಲಾಬಿ ಹೂವಿನಂತೆ ತೆಳುವಾದ ತುಟಿಗಳು, 4 ವಾರಗಳಿಂದ ಬಿಟ್ಟಂತೆ ಇರೋ ಗಡ್ಡ. ನೋಡೋಕೆ ತುಂಬಾ ಸಾಧು ಮನುಷ್ಯ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಆತ ಯಾವುದೋ ಗಾಬರಿಯಲ್ಲಿರೋದು ವಯಸ್ಸಾದ ವ್ಯಕ್ತಿಗೆ ಗೊತ್ತಾಗುತ್ತೆ. ಆತನನ್ನ ಮಾತಾಡಿಸಲು ಪ್ರಯತ್ನ ಪಡ್ತಾನೆ. ಹಲೋ, ನನ್ನ ಹೆಸರು ರಾಜೀವ, ನಾನೊಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್. ಅಂದಾಗೆ ನಿಮ್ಮ ಹೆಸರು ಅಂತ ಕೇಳ್ದ. ಈತ ಪೊಲೀಸ್ ಅಂತ ತಿಳಿತಾ ಇದ್ದಾಗೆ ಪಕ್ಕದಲ್ಲಿ ಕೂತಿದ್ದ ಆ ವ್ಯಕ್ತಿಗೆ ಭಯ ಶುರುವಾಯಿತು. ಮುಖದಲ್ಲಿ ಆತಂಕ ಹೆಚ್ಚಾಗ್ತಾ ಇರುತ್ತೆ. ರಾಜೀವಗೆ ಹೇಗಾದ್ರೂ ಮಾಡಿ ಅವನ ನೋವು ಏನು ಅಂತ ತಿಳ್ಕೊಬೇಕು ಅನ್ನೋ ಆಟ. ಆದ್ರೆ ಆತ ಮಾತಾಡ್ತಾನೆ ಇಲ್ಲ. ನಂತರ ರಾಜೀವ, ಏನಾಯ್ತು, ಈ ತರ ಯಾಕಿದ್ದೀರಾ ಅಂತ ಕೇಳ್ತಾನೆ. ನಿಮ್ಮ ಮನಸ್ಸಲ್ಲಿರೋದನ್ನ ನನ್ನ ಹತ್ರ ಹೇಳ್ಕೊಂಡ್ರೆ ನಿಮ್ಗೆ ಸಮಾಧಾನ ಆಗ್ಬೋದು ಅಂತ ಕೇಳಿದ್ದಷ್ಟೇ. ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಇಟ್ಸ್ ಓಕೆ, ಪರವಾಗಿಲ್ಲ ಅಂತ ಮಾತು ನಿಲ್ಲಿಸ್ತಾನೆ. ನಂತರ ಬಸ್ ಸ್ಟಾಪ್ ಬಂದ್ ಕೂಡ್ಲೆ ಬಸ್ಸಿಂದ ಕೆಳಗಿಳಿದು ಆತ ಅವಸರದಲ್ಲಿ ಹೆಜ್ಜೆ ಆಗ್ತಾ ಹೊರಟು ಹೋದ. ಇತ್ತ ಬಸ್ನಲ್ಲಿ ಕೂತಿದ್ದ ರಾಜೀವಗೆ ಆತನ ನಡವಳಿಕೆ ವಿಚಿತ್ರವಾಗಿ ಇರೋ ಬಗ್ಗೆ ಅನುಮಾನ ಶುರುವಾಗಿತ್ತು. ಆತನ ಬಗ್ಗೆ ಯೋಚಿಸ್ತಾ ಇರುವಾಗ ಅವನು ಕೂತಿದ್ದ ಜಾಗದಲ್ಲಿ ರಾಜೀವಗೆ ಅವನ ಡೈರಿ ಸಿಗುತ್ತೆ. ಆತನನ್ನ ಕರೆದು ಕೊಡ್ಬೇಕು ಅನ್ನುವಷ್ಟರಲ್ಲಿ ಬಸ್ಸು ಒಂದು ದೂರ ಮೈಲಿ ಸಾಗಿತ್ತು. ಮೊದಲಿನಿಂದನೂ ರಾಜೀವ ಕತೆ ಕಾದಂಬರಿ ಓದೋದರಲ್ಲಿ ಬರೆಯೋದ್ರಲ್ಲಿ ಆಸಕ್ತನಾಗಿದ್ದ. ಡೈರಿ ವಾಪಸ್ ಅವನ ಕೈ ಸೇರಿಸ್ಬೇಕನ್ನೋ ಉದ್ದೇಶದಿಂದ ಈ ಡೈರಿಯಲ್ಲಿ ಆತನ ಬಗ್ಗೆ ಏನಾದ್ರೂ ಸುಳಿವು ಸಿಗ್ಬೋದು ಅಂತ ಅನ್ಕೊಂಡಿರ್ತಾನೆ. ಮನೆಗೆ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಒಂದು ಲೋಟ ಟೀ ಮಾಡಿಕೊಂಡು ಚಾದ ಗುಟುಕುಗಳನ್ನು ಈರ್ತಾ ಪುಟಗಳನ್ನು ಒಂದೊಂದಾಗಿ ತಿರುಗಿ ಹಾಕ್ತಾ ಓದಲು ಶುರು ಮಾಡ್ತಾನೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅನ್ನುವ ಹಾಡಿನ ಸಾಲುಗಳಿಂದ ಬರೆಯಲ್ಪಟ್ಟಿದ್ದ ಡೈರಿ ಆತನ ಮನೋಭಾವ ಎಂಥದ್ದು ಎಂಬುದನ್ನ ಸಾರಿ ಸಾರಿ ಪರಿಚಯಿಸ್ತಾ ಇತ್ತು. ಹಾಯ್, ನಾನು ನಂಜುಂಡ. ದುಃಖ ಆದ್ರೂ ಸಂತೋಷ ಆದ್ರೂ ನನ್ನ ದಿನಚರ್ಯ ಹವ್ಯಾಸಗಳನ್ನ ಈ ಪುಸ್ತಕದಲ್ಲಿ ಬರೆಯೋದು ನನಗೆ ರೂಢಿ. ನನಗೆ ಆಗೋ ಪ್ರತಿಯೊಂದು ಅನುಭವಗಳು ಈ ಪುಸ್ತಕದಲ್ಲಿ ಅಚ್ಚೆಯಾಗಿರ್ಲಿ ಅಂತ ಅಷ್ಟೇ ಹೊರತು ನಿಮ್ಮ ತಲೆಗೆ ಹುಳ ಬಿಡುವಂತ ಪ್ರಯತ್ನ ನನ್ನದಲ್ಲ. ಅಂದಾಗೆ ನಾನೊಬ್ಬ ಚಿತ್ರಕರ್ತ. ಎಲ್ಲ ನೋಡಿದ ಪ್ರಕೃತಿ ತಾಣಗಳನ್ನ ಬಿಳಿ ಹಾಳೆಯ ಮೇಲೆ ಅತಿ ಮೋಹಕವಾಗಿ ಸೃಷ್ಟಿಸಬಲ್ಲೆ.
ಸಂಸಾರ ಮನೆಯ ಜವಾಬ್ದಾರಿ ನಡುವೆ ಚಿತ್ರಕಾರನಾಗಿ ಏನಾದರೂ ಸಾಧಿಸಬೇಕು, ಒಂದೊಳ್ಳೆ ಹೆಸರು ಮಾಡಬೇಕು ಅನ್ನೋದು ನನ್ನ ಆಟ. ನೋಡೋಕೆನ ಸುಂದರವಾಗಿದ್ರು ನನ್ನ ಪೇಂಟಿಂಗ್ಸ್ಗಳಿಗೆ ಬೆಲೆ ಕಡಿಮೆ ಎಂಬುದು ನನಗೆ ಗೊತ್ತು. ಕಡಿಮೆ ಹಣ ಸಿಗೋದ್ರಿಂದ ಸಂಸಾರ ನಿಭಾಯಿಸೋದಕ್ಕೆ ಹಣ ಸಾಕಾಗ್ತಾ ಇಲ್ಲ. ನಾನು ಪೇಂಟಿಂಗ್ ಡಿಸೈನ್ ಮಾಡೋದು ನನ್ನ ಹೆಂಡತಿಗೂ ಕೂಡ ಇಷ್ಟ ಇಲ್ಲ. ಇನ್ನು ಪೇಂಟಿಂಗ್ ಡಿಸೈನ್ನ ಬಿಟ್ಟು ಬಿಡಬೇಕು ಅಂತ ಅಂದುಕೊಳ್ತಾ ಇದ್ದೆ. ಕೊನೆಯದಾಗಿ ನನಗೆ ಶೇಷಾದ್ರಿಪುರಂನಲ್ಲಿರೋ ಚಿತ್ರಕಲಾ ಪರಿಷತ್ ಸಭಾಂಗಣದಲ್ಲಿ ನನ್ನ ಪೇಂಟಿಂಗ್ಸ್ ಪ್ರದರ್ಶನ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅಲ್ಲಿ ಯಾವ ಪೇಂಟಿಂಗ್ ಜಾಸ್ತಿ ಮೆಚ್ಚುಗೆ ಪಡೆದುಕೊಳ್ಳುತ್ತೋ ಆ ಪೇಂಟಿಂಗ್ಗೆ 1 ಲಕ್ಷ ಬಹುಮಾನ ಕೊಡುವುದಾಗಿ ತಿಳಿಸಿದ್ದಾರೆ. ಅದರಲ್ಲಿ ಭಾಗವಹಿಸಿ ಬಂದ ನಂತರ ನನ್ನ ಅನುಭವಗಳನ್ನು ಇದರಲ್ಲಿ ಬರಿತೀನಿ ಅಂತ ಪುಸ್ತಕದ ಪದದ ಸಾಲುಗಳನ್ನ ಕೊನೆಗೊಳಿಸಿದ್ದ. ಆದ್ರೆ ಆ ಡೈರಿಯ ಕೊನೆಯ ಪುಟದಲ್ಲಿ ಇಬ್ಬರು ಸ್ನೇಹಿತರ ಆತ್ಮೀಯತೆಯಿಂದ ಇರುವ ಒಂದು ಫೋಟೋ ಸಿಗುತ್ತೆ. ಅದು ಇತ್ತೀಚೆಗೆ ರೀಸೆಂಟ್ ಆಗಿ ತೆಗೆದಿರೋ ಫೋಟೋ ಅನ್ಸಕ್ ಶುರುವಾಗಿತ್ತು. ಯಾಕಂದ್ರೆ ಫೋಟೋ ಮೇಲೆ ಅವತ್ತಿನ ಡೇಟ್ ಪ್ರಿಂಟ್ ಆಗಿರುತ್ತೆ. ನಂತರ ರಿಟೈರ್ಡ್ ಪೊಲೀಸ್ ಆಫೀಸರ್ ರಾಜೀವ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದ ಫೋಟೋ ಇರಬಹುದು ಅಂತ ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ ಅಲ್ಲಿಗೆ ಸುಮ್ಮನಾಗ್ತಾನೆ. ಇತ್ತ ಪೊಲೀಸ್ ಟೀಮ್ ಕೊಲೆ ಪ್ರಕರಣದ ಬಗ್ಗೆ ಸರಿಯಾದ ಸಾಕ್ಷಿ ಆಧಾರಗಳು ಸಿಗದೆ ಒದ್ದಾಡ್ತಾ ಇರುವಾಗ ಪೊಲೀಸ್ ಮೀಟಿಂಗ್ ಹಾಲ್ನಲ್ಲಿ ಕಮಿಷನರ್ ಉಗ್ರ ಸ್ವರೂಪ ತಾಳಿದ್ರು. ಕಮಿಷನರ್, ವಾಟ್ ಈಸ್ ದಿಸ್? ಏನ್ರಿ, ಏನ್ ನಡೀತಾ ಇದೆ ಇಲ್ಲಿ? ಎಲ್ರೂ ನಮ್ಮತ್ತ ಬೆರಳ್ ಮಾಡಿ ತೋರಿಸೋ ಹಾಗಾಗಿದೆ. ಈಗಾದ್ರೆ ಪಬ್ಲಿಕ್ ನ ಜನಗಳು ನಮಗೆ ಮರ್ಯಾದೆ ಕೊಡ್ತಾರೇನ್ರಿ? ಇಟ್ಸ್ ಇಂಪಾಸಿಬಲ್. ಐ ಡೋಂಟ್ ವಾಂಟ್ ಎನಿ ಫರ್ದರ್ ಎಕ್ಸ್ಪ್ಲೇಷನ್. ನನಗೆ ಆದಷ್ಟು ಬೇಗ ರಿಪೋರ್ಟ್ಸ್ ಬೇಕೇ ಬೇಕು. ಗೋ ಟು ದ ಕ್ಲಿಕ್ ACP ಅರ್ಜುನ್ ಅಂತ ಕಮಿಷನರ್ ಗುಡುಗಿದ್ರು. ನಂತರ ACP ಅರ್ಜುನ್, ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಸರ್ ಅಂತ ಹೇಳ್ದ. ಕಮಿಷನರ್, ಹಲೋ, ಟ್ರೈ ಮಾಡ್ತೀರಾ? ಯು ಹ್ಯಾವ್ ಎ ಟು ಡೂ. ಆಗಲ್ಲ ಅಂದ್ರೆ ಹೇಳಿ, ಬೇರೆ ಯಾರನ್ನಾದ್ರೂ ಅಪಾಯಿಂಟ್ಮೆಂಟ್ ಮಾಡ್ಕೋತೀವಿ. ಅದಕ್ಕೆ ACP ಅರ್ಜುನ್, ನೋ ವಿ ವಿಲ್ ಡೂ ಸರ್ ಅಂತ ಹೇಳ್ದ. ಅದಕ್ಕೆ ಕಮಿಷನರ್, ದೆನ್ ಲೀವ್ ಆಸ್ ಸೂನ್ ಆಸ್ ಪಾಸಿಬಲ್. ನನಗೆ ಕೂಡಲೇ ರಿಪೋರ್ಟ್ ಬೇಕು. ಅದಕ್ಕೆ ಎಸ್ ಸರ್ ಅಂತ ಹೇಳಿ ಎಲ್ರೂ ಸಲ್ಯೂಟ್ ಮಾಡಿ ಅಲ್ಲಿಂದ ಹೊರಟ್ರು. ACP ಅರ್ಜುನ್ ಜೊತೆ ಪೊಲೀಸ್ ಟೀಮ್ ಹೊರಗೆ ಬಂದ ತಕ್ಷಣ ಅಲ್ಲಿಗೆ ಪ್ರೆಸ್ನವರು ಬಂದು ಪೊಲೀಸ್ನವ್ರನ್ನ ಸುತ್ತುವರಿದ್ರು. ಅದರಲ್ಲಿ ಒಬ್ಬ, ಸರ್, ಈ ಕೊಲೆಯ ಬಗ್ಗೆ ನೀವೇನಂತೀರಾ? ಕೊಳಚೆ ಪ್ರದೇಶದಲ್ಲಿ ಡೆಡ್ ಬಾಡಿ ಬಿದ್ದು 3 ಡೇಸ್ ಆದ್ರೂ ಕೂಡ ಯಾರ ಗಮನಕ್ಕೂ ಬಂದಿಲ್ಲ. ಈಗಾದ್ರೆ ಸಾಮಾನ್ಯ ಜನರ ಗತಿ ಏನ್ ಸರ್? ಇದರ ಬಗ್ಗೆ ನಿಮ್ ಡಿಪಾರ್ಟ್ಮೆಂಟ್ ಏನ್ ಹೇಳುತ್ತೆ ಅಂತ ಬಿಡದೆ ಮೇಲಿಂದ ಮೇಲೆ ಪ್ರಶ್ನೆಗಳ ಮಳೆ ಸುರಿಸ್ತಾ ಇದ್ದ. ಅದಕ್ಕೆ ACP ಅರ್ಜುನ್, ನೋಡಿ, ತನಿಖೆ ನಡೀತಾ ಇದೆ, ಇವಾಗ್ಲೇ ಏನು ಹೇಳಕ್ಕಾಗಲ್ಲ, ಪ್ಲೀಸ್ ದಾರಿ ಬಿಡಿ. ಇನ್ಸ್ಪೆಕ್ಟರ್ ಶೆಲ್ವಿ ಗೋನೋ ಅಂತ ಅಲ್ಲಿಂದ ಹೊರಟ್ರು. ನಂತರ ACP ಅರ್ಜುನ್ ಮತ್ತೆ ಅವರ ಪೊಲೀಸ್ ಟೀಮ್ ಡೆಡ್ ಬಾಡಿ ಸಿಕ್ಕಿದ್ದ ಸ್ಥಳಕ್ಕೆ ಬರ್ತಾರೆ. ನಂತರ ಆ ಸ್ಥಳದಲ್ಲಿ ಹೈ ಅಲರ್ಟ್ ಘೋಷಿಸಿದ್ದ ಕಿರಣ್ ಅನ್ನೋ ಆಫೀಸರ್ನ ACP ಅರ್ಜುನ್ ಕೇಳ್ತಾನೆ. ಕಿರಣ್, ಏನಾದ್ರೂ ಗೊತ್ತಾಯ್ತಾ? ಎನಿ ಕ್ಲೂ ಆನ್ ದಿಸ್ ಮರ್ಡರ್ ಅಂತ. ಅದಕ್ಕೆ ಕಿರಣ್, ಎಸ್ ಸರ್, ಮರ್ಡರ್ ತುಂಬಾ ಭೀಕರವಾಗಿ ಆಗಿದೆ. ಕೈಯನ್ನ ಹಗ್ಗದಿಂದ ಕಟ್ಟಿ ಕಬ್ಬಿಣದ ರಾಡ್ನಿಂದ ಹೊಡೆದಿದ್ದಾರೆ. ಚಾಕು ಅಥವಾ ಅದಕ್ಕಿಂತಲೂ ಹೆಚ್ಚು ಶಾರ್ಪ್ ಆಗಿರೋ ವಸ್ತುವಿನ ಸಹಾಯದಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ. ಓ ಮೈ ಗಾಡ್, ವೆರಿ ಡೇಂಜರಸ್ ಪರ್ಸನ್ ಡೂ ದಿಸ್ ಕ್ರೈಮ್ ಸರ್. ಕಿರಣ್, ನೋ ಸರ್, ತುಂಬಾ ಬುದ್ಧಿವಂತಿಕೆಯಿಂದ ಮಾಡಿದ್ದಾರೆ. ಒಂದು ಸಣ್ಣ ಕ್ಲೂ ಕೂಡ ಬಿಟ್ಟಿಲ್ಲ. ಅದಕ್ಕೆ ACP ಅರ್ಜುನ್, ಓ ಸರಿ, ಅಂದಾಗೆ ಡಾಕ್ಟರ್ ಜಯ ಹತ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ರೆಡಿ ಇದೆಯಾ? ಫೋನ್ ಮಾಡಿ ಕೇಳು ಅಂತ ಹೇಳ್ದ. ಅದಕ್ಕೆ ಕಿರಣ್, ಎಸ್ ಸರ್. ನಂತರ ಎಲ್ರು ಡಾಕ್ಟರ್ ರೆಡಿ ಮಾಡಿರೋ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಲೆಕ್ಟ್ ಮಾಡೋಕೆ ಅಂತ ಹಾಸ್ಪಿಟ್ಲಿಗೆ ಬರ್ತಾರೆ. ACP ಅರ್ಜುನ್, ಹಲೋ ಡಾಕ್ಟರ್. ಡಾಕ್ಟರ್, ಹಲೋ ಅರ್ಜುನ್, ಬನ್ನಿ ಕೂತ್ಕೊಳ್ಳಿ. ಅರ್ಜುನ್, ಥ್ಯಾಂಕ್ ಯು ಡಾಕ್ಟರ್. ಅಂದಾಗೆ ರಿಪೋರ್ಟ್ ಏನ್ ಹೇಳುತ್ತೆ? ಡಾಕ್ಟರ್, ಇದು ತುಂಬಾ ಡಿಫ್ರೆಂಟ್ ಆಗಿರೋ ಕೇಸ್. ಇಂಥ ಕೇಸನ್ನ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನಿಟ್ಟುಸಿರ್ಬಿಡ್ತಾ ಡಾಕ್ಟರ್, ಅರ್ಜುನ್, ಇದು ಮಾಮೂಲಿ ಕೇಸುಗಳಂತಿಲ್ಲ, ತುಂಬಾ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಗಾಯದ ಆಳ ನೋಡ್ತಾ ಹೋದ್ರೆ ಇದು ಸಾಮಾನ್ಯ ಜನರ ಕೆಲಸ ಅಲ್ಲ ಅನ್ಸುತ್ತೆ ಅಂತ ಮಾತು ನಿಲ್ಸಿದ. ACP ಅರ್ಜುನ್, ಅಂದ್ರೆ ಡಾಕ್ಟರ್, ನಿಮ್ಮ ಮಾತಿನ ಅರ್ಥ? ಡಾಕ್ಟರ್, ಇದು ಮನುಷ್ಯರ ಕೆಲಸ ಆಗಿರ್ಬೋದು ಅಥವಾ ಆಗದೇ ಇರಬಹುದು. ಇದು ಯಾವುದೋ ಆತ್ಮಶಕ್ತಿಯ ಕೆಲಸ ಕೂಡ ಆಗಿರ್ಬೋದು. ACP ಅರ್ಜುನ್ ಡಾಕ್ಟರ್ ಮಾತಿಗೆ ನಗ್ತಾ, ಡಾಕ್ಟರ್, ಏನ್ ಕಾಮಿಡಿ ಮಾಡ್ತಾ ಇದ್ದೀರಾ? ಡಾಕ್ಟರ್, ಖಂಡಿತ ಇಲ್ಲ ಅರ್ಜುನ್, ಐ ಜಸ್ಟ್ ಸೈಡ್ ವಾಟ್ ಐ ಥಾಟ್. ನನಗೆ ಅನಿಸಿದ್ದನ್ನ ಹೇಳಿದೆ ಅಷ್ಟೇ. ACP ಅರ್ಜುನ್, ಸೀರಿಯಸ್ಲಿ ಡಾಕ್ಟರ್, ಈ ಭೂತ ಪ್ರೇತಾತ್ಮಗಳನ್ನ ನೀವು ನಂಬ್ತೀರಾ? ಡಾಕ್ಟರ್, ಇದು ನಂಬಿಕೆ ಪ್ರಶ್ನೆ ಅಲ್ಲ ಅರ್ಜುನ್, ಈ ಕೊಲೆ ಬಗ್ಗೆ ನೀನೇ ಸ್ವಲ್ಪ ಆಳವಾಗಿ ಯೋಚಿಸಿ ನೋಡು, ನಿಜ ಏನು ಅಂತ ನಿನಗೆ ಗೊತ್ತಾಗುತ್ತೆ ಅಂತ ಮಾತು ನಿಲ್ಲಿಸಿದ. ಹಾಗಾದ್ರೆ ಕೊಲೆ ಮಾಡಿದ್ಯಾರು? ಆತ್ಮನ, ಮನುಷ್ಯನ? ರಿಟೈರ್ಡ್ ಪೊಲೀಸ್ ಆಫೀಸರ್ ರಾಜೀವನನ್ನು ನೋಡಿ ನಂಜುಂಡ ಎದುರಿದ್ದಾದ್ರೂ ಏಕೆ? ಶೇಷಾದ್ರಿಪುರಂನ
ಚಿತ್ರಕಲಾ ಪರಿಷತ್ ಸಭಾಂಗಣದಲ್ಲಿ ಭಾಗವಹಿಸಿದ್ದಾದ್ರೂ ಯಾರು? ಆ 1 ಲಕ್ಷ ಬಹುಮಾನ ಯಾರಿಗೆ ಸಿಕ್ತು? ಇದಿಷ್ಟು ಪ್ರಶ್ನೆಗಳಿಗೆ ಈ ವಿಡಿಯೋದ ಪಾರ್ಟ್ 2 ಅಂದ್ರೆ ತನಿಖೆ ಆರಂಭ ಅನ್ನೋ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ನಿಮಗೆ ಮನೋರಂಜನೆ ನೀಡೋಕೆ ಅಂತ ಈ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಏನಾದರೂ ತಪ್ಪಾಗಿದ್ರೆ ಮುಲಾಜಿಲ್ದೆ ಹೇಳಿ, ನಾನು ಯಾವುದೇ ಬೇಜಾರಿಲ್ಲದೆ ಸರಿ ಮಾಡ್ಕೋತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ತೀರ ಅನ್ನೋ ಭರವಸೆಯಿಂದ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.